ಹೊಸ ಟ್ರೆಂಡ್ ಶುರುವಾಗಿದೆ. ಎಲ್ಲಿ ನೋಡಿದ್ರು ಅಕ್ರಮ ಸಂಬಂಧ, ಅಕ್ರಮ ಸಂಬಂಧ, ಅಕ್ರಮ ಸಂಬಂಧ, ಅಕ್ರಮ ಸಂಬಂಧ. ಇಡೀ ವಿಶ್ವದಲ್ಲೇ ನಮ್ಮ ಭಾರತ ಫೇಮಸ್ ಆಗಿರೋದು ಇಲ್ಲಿನ ಆಚಾರ ವಿಚಾರ, ಕೌಟುಂಬಿಕ ವ್ಯವಸ್ಥೆ, ಇಲ್ಲಿನ ವೇಷಭೂಷಣ, ಭಾಷೆ ಮತ್ತು ಇಲ್ಲಿರ್ತಕ್ಕಂತಹ ಸಂಬಂಧಗಳಿಗೆ ಇಡೀ ವಿಶ್ವದಲ್ಲೇ ಭಾರತ ವಿಭಿನ್ನವಾಗಿದೆ. ಇದರ ನಡುವೆ ಅಕ್ರಮ ಸಂಬಂಧ ಅನ್ನೋದು ಅತಿ ಹೆಚ್ಚುವಾಗಿ ಇವಾಗ ಕಂಡು ಬರ್ತಾ ಇದೆ. ಮದುವೆ ಆಗಿರುತ್ತೆ, ಮದುವೆ ಆಗಿ ಮಕ್ಕಳಿರ್ತವೆ, ಅವೆಲ್ಲ ಇದ್ದು ಕೂಡ ಸುಖ ಸಂಸಾರ ನಡೆಸ್ತಾ ಇರ್ತಾರೆ. ಜೊತೆಗೆ ಈ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಯಾಕೆ ಬೇಕು? ಗಂಡ ಚೆನ್ನಾಗಿ ದುಡಿತಾ ಇರ್ತಾನೆ, ಮನೆ ಇರುತ್ತೆ, ಆಸ್ತಿ ಇರುತ್ತೆ, ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಸಾಯೋ ತನಕ ಚೆನ್ನಾಗಿ ಸಂಸಾರ ಮಾಡ್ಬೋದು. ಇವೆಲ್ಲ ಇದ್ದು ಕೂಡ ಬೇರೆ ಇರುತ್ತೆ ಅಕ್ರಮ ಸಂಬಂಧ. ಇನ್ನೊಂದು, ಹೆಂಡತಿ ತುಂಬಾ ಚೆನ್ನಾಗಿರ್ತಾಳೆ, ಮಕ್ಕಳಿರ್ತವೆ, ಚೆನ್ನಾಗಿ ಸಂಸಾರ ನಡೀತಾ ಇರುತ್ತೆ, ಅದ್ರ ನಡುವೆ ಅಕ್ರಮ ಸಂಬಂಧ. ಅದು ಈಗ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಹೇಳಕ್ಕೆ ನಾಚಿಕೆ ಆಗುತ್ತೆ, ಮಾತಾಡೋಕ್ಕೆ ಬೇಜಾರಾಗುತ್ತೆ. ನಮ್ಮ ಈ ಕರ್ನಾಟಕದಲ್ಲಿ ಈ ತರ ಒಂದು ಸಂಸ್ಕೃತಿ ಬೆಳೀತಾ ಇದೆಯಾ, ಅಥವಾ ನಮ್ಮ ಭಾರತದಲ್ಲಿ ಈ ತರ ಸಂಸ್ಕೃತಿ ಒಂದು ಹೊಸದಾಗಿ ಹುಟ್ಟಾಗ್ತಾ ಇದೆಯಾ ಅಂತ ಹೇಳಿ ಎಷ್ಟು ಬೇಜಾರಾಗುತ್ತೆ. ಹಿಂಗೆ ಬರೀ ಸೆಕ್ಸ್ ಬೇಕು ಅಂತ ಹೇಳಿದ್ರೆ ಗೋವಾಕ್ಕೆ ಹೋಗಿ ಸಿಗುತ್ತೆ, ಥಾಯ್ಲ್ಯಾಂಡ್ಗೆ ಹೋಗಿ ಸಿಗುತ್ತೆ. ಅದಕ್ಕೋಸ್ಕರನೇ ಬೇರೆ ಬೇರೆ ಒಂದು ವೃತ್ತಿ ಮಾಡಿಕೊಂಡಿರೋರು ಇದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಬಂದು ಕಾಮತೃಷ್ಟಿನ ತೀರ್ಸ್ಕೊಂಡ್ಬಿಟ್ಟು ಸುಮ್ಮನಿದ್ಬಿಡಿ. ಅದು ಬಿಟ್ಬಿಟ್ಟು ಮದುವೆ ಆಗಿರುತ್ತೆ, ಮದುವೆ ಆದ್ಮೇಲೆ ಮಕ್ಕಳನ್ನ ಬಿಟ್ಟು ಓಡೋಗೋದು, ಮತ್ತೆ ತುಂಬಾ ಸಂಸಾರ ಚೆನ್ನಾಗಿ ನಡೀತಾ ಇರುತ್ತೆ, ಹೆಂಡತಿ ಬೇಡ ಅಂತೇಳಿ ದೂರ ಹೋಗ್ಬಿಟ್ಟು ಇನ್ನೊಬ್ಬ ರೀತಿ ಓಡೋದು. ಅವರು ನಿಮ್ಮ ಹತ್ರ ಯೌವನ ಇರೋ ತನಕ ಅಷ್ಟೇ ಇರ್ತಾರೆ, ಅಥವಾ ನಿಮ್ಮ ಹತ್ರ ದುಡ್ಡಿರೋ ತನಕ ಅಷ್ಟೇ ಇರ್ತಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಅವರು ನಿಮ್ದೆ ಇರೋಕ್ಕಾಗಲ್ಲ. ಯಾರು ಸಂಸಾರವನ್ನ ಬಿಟ್ಟು ಈ ಒಂದು ಅಕ್ರಮ ಸಂಬಂಧ ಓಡೋಗ್ತಾರೆ, ನಿಮ್ಮ ಯೌವನ, ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ, ನಿಮ್ಮಲ್ಲಿರ್ತಕ್ಕಂಥ ದುಡ್ಡು ಇರೋವರೆಗೆ ಮಾತ್ರ ಅದು ಕರಗ್ತು ಅಂತ ಹೇಳಿದ್ರೆ ಅವ್ರು ಯಾರು ಇವ್ರು ಯಾರು, ನಿಮ್ಮ ಜೀವನ ನಾಯಿಗಿಂತ ಕಡೆ ಆಗುತ್ತೆ. ಸಣ್ಣ ಸಣ್ಣ ತುಂಬಾ ವರ್ಷ 16-15 ವರ್ಷ ಜೀವನ ಮಾಡಿರ್ತಾರೆ, ಮಕ್ಕಳೆಲ್ಲ ಮದುವೆ ವಯಸ್ಸಿಗೆ ಬಂದಿರ್ತಾರೆ. ಆ ಟೈಮಲ್ಲಿ ಯಾರೋ ಒಬ್ರು ಕೆಳಮಟ್ಟದವ್ರ ಜೊತೆ ಓಡೋಗೋದು ಎಷ್ಟು ಮಟ್ಟಿಗಿದೆ ಇತ್ತು. ಆಗಿನ ಕಾಲದಲ್ಲೇ ಪರವಾಗಿತ್ತು. ಅದಕ್ಕೆ ಅವಾಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾ ಇದ್ರು ಅನ್ಸುತ್ತೆ ನಮ್ಮ ಪೂರ್ವಿಕರು. ಇವೆಲ್ಲ ಬರಬಾರ್ದು ಅಂತೇಳಿ ಮೊದಲೇ ಇವಾಗ 35 ವರ್ಷ ಆದ್ರೂ ಮದುವೆ ಆಗಿರಲ್ಲ, 40 ವರ್ಷ ಆದ್ರೂ ಕೂಡ ಹುಡುಗಿ ಕೊಡ್ತಾ ಇರಲ್ಲ. ಇದ್ರ ನಡುವೆ ಮದುವೆ ಆದ್ರೆ ಮಕ್ಕಳೇ ಆಗಲ್ಲ. ಅಂಥವ್ರ ನಡುವೆ ಈ ಒಂದು ಹೊಸ ಈ ಒಂದು ಟ್ರೆಂಡ್ ಬರ್ತಿದೆ ಅಂತ ಹೇಳಿ ನಿಜಕ್ಕೂ ಖೇದಕರ. ಬರೀ ಕಾಮಕ್ಕೋಸ್ಕರ ನಾವು ಬೇರೆ ರೀತಿ ಹೋದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಮ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಮಾತ್ರ ನಾವು ಆ ರೀತಿ ಬದುಕಬೇಕಾಗತ್ತೆ, ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ಇದೆಲ್ಲ ಬೇಡ, ನಮ್ಮ ಸಂಸ್ಕೃತಿ ಅದಲ್ಲ. ನಾವೇ ಆ ಥರ ಏನಾದರೂ ಒಂದು ಹೊಸ ಒಂದು ಭಾವನೆಗಳು ಬಂತು ಅಂತ ಹೇಳಿದ್ರೆ ಅವೆಲ್ಲವನ್ನ ಗಂಡ ಹೆಂಡತಿ ಗಂಡದಲ್ಲೇ ನಾವು ಅದನ್ನ ಹೊಸ ಕಲ್ಪನೆ ಮಾಡಿಕೊಂಡು ಮಾಡ್ಬೇಕಾಗುತ್ತೆ. ಈ ಒಂದು ಕಾಮ ಅಂತಕ್ಕಂಥದ್ದು ಬರೀ ಅದು ನಮ್ಮ ಫೀಲಿಂಗ್ಸ್, ಭಾವನೆಗಳಷ್ಟೇ, ಬೇರೆ ಮತ್ತೆಂಥದ್ದು ಇಲ್ಲ. ನಮಗೆ ಹೊಸ ಪ್ರಪಂಚ ಸಿಗ್ಬಿಡುತ್ತೆ, ನಾವು ಚಂದ್ರಲೋಕಕ್ಕೆ ಅಥವಾ ಮಂಗಳ ಗ್ರಹಕ್ಕೆ ಹೋಗ್ಬಿಡ್ತೀವಿ, ಅವ್ರೇನು ಎಕ್ಸ್ಟ್ರಾ ನಮಗೆ ಸುಖ ಕೊಡ್ತಾರೆ, ಹೊಸ ಫೀಲಿಂಗ್ ನಾವು ಕೊಡ್ತಾ ಇದ್ದಾರೆ ಅಂತೇಳಿ ನೀವು ಹೋದ್ರೆ ಮಣ್ಣಂಗಟ್ಟಿ ಎಂಥದಿಲ್ಲ. ಅರ್ಧ ಗಂಟೆ ಸುಖ ಅಥವಾ 1 ಗಂಟೆ ಸುಖ, ಅಥವಾ ಹಲವಾರು ವರ್ಷಗಳ ಜೊತೆ ನೀವು ಅವ್ರ ಜೊತೆ ನೀವು ಸಂಬಂಧವನ್ನ ಬೆಳೆಸ್ಬೋದಷ್ಟೇ. ಮತ್ತೆ ಅವ್ರಿಗೂ ಒಂದು ಸಂಸಾರ ಇರುತ್ತೆ, ಅವ್ರಿಗೂ ಕಲ್ಪನೆಗಳಿರ್ತವೆ, ಅವರು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತಿರ್ತಾರೆ. ಇದರ ಹಿಂದೆ ಹೋದ್ರೆ ಮಣ್ಣು.